ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಸುದೀಪ್ ಸರ್ ಯಾರ್ಯಾರು ಕ್ಲಾಸ್ ತಗೋತಾರೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಟ್ಟು 7 ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಇವತ್ತಂತೂ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇದೆ ಅಂತಲೇ ಹೇಳ್ಬೋದು. ಮೊದಲಿಗೆ ಯಾರ್ಯಾರು ಕ್ಲಾಸ್ ತಗೋಬಿಡ್ತಾರೆ ಅಂತ, ಯಾವ್ಯಾವ ವಿಷಯಕ್ಕೆ ಕ್ಲಾಸ್ ತಗೋತಾರೆ ಅಂತ ಹೇಳ್ತೀನಿ. ಮೊದಲಿಗೆ ವಿಷಯಕ್ಕೆ ಬರೋದೆ ಧನುಷ್ ಅವರ ನಾಮಿನೇಷನ್ ಎಲ್ಲ 1 2 3 ಯಾರ್ಯಾರು ಯಾವ್ಯಾವ ಸ್ಟೇಜಲ್ಲಿ ಇದ್ದಾರೆ, 1 ರ್ಯಾಂಕ್ ಕೊಟ್ಟಿದ್ದಾರೆ ಆ ವಿಚಾರಕ್ಕೆ ಬರ್ತಾರೆ. ಕಾವ್ಯಂಗೆ 1ನೇ ರ್ಯಾಂಕ್ ಕೊಟ್ಟಿದೆ ಅಂತ ಕೇಳ್ತಾರೆ, ಅದಕ್ಕೋಸ್ಕರ. ಆಮೇಲೆ ಗಿಲ್ಲಿಗೆ 2ನೇ ರ್ಯಾಂಕ್ ಎಂದು ಕೊಟ್ಟಿದೆ, ಈ ಥರ ಹೋಗುತ್ತೆ. ಕೊನೆಗೆ ಇವ್ರಿಗೆ ಮಾಳು ಹಾಗೆ ಸೂರಜ್ ಅವ್ರಿಗೆಲ್ಲ ಕೊಟ್ಟಿದ್ರಲ್ಲ, ಅವ್ರಿಗೆಲ್ಲ ಏನು ಕೊಟ್ಟಿದ್ರಾಗೆ ಎಲ್ಲಾರನ್ನೂ ಕೇಳ್ತಾರೆ, ನಿಮಗೆ ಅವ್ರು ಕೊಟ್ಟಿದ್ದ ಪೊಸಿಷನ್ ಇಷ್ಟ ಆಯ್ತಾ ಅಂತ ಕೇಳ್ತಾರೆ. ಇನ್ನೂ ಸ್ವಲ್ಪ ಜನ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸುದೀಪ್ ಸರ್ ಬೈತಾರೆ. ಏನು ಕೇಳಿಲ್ಲ ನೀವು? ತುಂಬ ಜನ ಕೇಳೋದಿಲ್ಲ, ಅವ್ರು ಕೊಟ್ಟಿರೋದಕ್ಕೆ ಸಮಾಧಾನವಾಗಿ ಇದ್ಬಿಡ್ತಾರೆ. ನೀವೇಂದು ಕೇಳಿಲ್ಲ, ಇಲ್ಲೇ ನೀವು ತಪ್ಪು ಮಾಡೋದು, ಅಲ್ಲಿ ವಾದ ಮಾಡಬೇಕಿತ್ತು, ನೀವೇಂದಕ್ಕೆ ವಾದಕ್ಕೆ ಇಳಿಲಿಲ್ಲ ಅಲ್ಲಿ ತುಂಬ ಜನ ಅಂತ ಕೇಳ್ತಾರೆ. ರಘು ಅವ್ರು ಕೇಳ್ಕೊಂಡ್ರೋಗೆ, ರಘು ರಕ್ಷಿತಾ ಇವರೆಲ್ಲ ಸ್ವಲ್ಪ ಕೇಳಿದ್ರು, ಮಿಕ್ತರು ಆಲ್ಮೋಸ್ಟ್ ಜನ ಕೇಳಲೇ ಇಲ್ಲ. ಅವ್ರು ಕೊಟ್ಟಿರೋದಕ್ಕೆ ಸಮಾಧಾನವಾಗಿಬಿಟ್ರು, ಏನಕ್ಕೆ ಹಂಗೆ ಮಾಡಿದ್ರಿ ಅಂತ ತುಂಬ ಈ ವಿಚಾರವಾಗಿ ಕೇಳ್ತಾರೆ. ಅದೇ ರೀತಿ ಧನುಷ್ಗೂ ಕ್ಲಾಸ್ ಇದೆ, ಯಾವ ಆಧಾರದ ಮೇಲೆ ಈ ಥರ ಕೊಟ್ಟೆ ಅನ್ನೋ ಒಂದು ಇದರಲ್ಲೂ ಕೇಳ್ತಾರೆ. ಧನುಷ್ ಅವ್ರು ನನಗೆ ಅನ್ನಿಸ್ತು ಸರ್, ಕಾವ್ಯಂಗ್ ಫಸ್ಟ್ನೇ ಮೊದಲನೇ ಇದು ಸ್ಥಾನ ಕೊಡಬೇಕು ಅಂತ ಹೇಳ್ತಾರೆ. ಇದರಿಂದನೇ ತುಂಬ ವಾದ ನಡೆಯುತ್ತೆ, ಎಲ್ಲರದು ಕೇಳ್ಕೊಬರ್ತಾರೆ ಸುದೀಪ್ ಸರ್ ಕಾವ್ಯಂಗ್ ಕೊಟ್ಟಿದ್ದು ಸರಿನಾ ಅಂತ. ಇವರು ಗಿಲ್ಲಿಗೆ 2ನೇ ಸ್ಥಾನ ಕೊಡಬೇಕಾದ್ರೆ ಹೇಳ್ಬಿಡ್ಬೇಕಿತ್ತು. ನಾನು ಗಿಲ್ಲಿಗೆ 1ನೇ ಸ್ಥಾನನೇ ಕೊಡ್ತಿದ್ದೆ, ಆದರೆ 2ನೇ ಸ್ಥಾನ ಎಂದು ಕೊಟ್ಟಿದ್ದೀನಿ ಅಂದರೆ ಅವ್ರ ಮನೆ ಕೆಲಸ ಮಾಡೋದ, ಎಲ್ಲ ಇದರಲ್ಲೂ ಆ್ಯಕ್ಟಿವ್ ಆಗಿದ್ದಾರೆ. ಟಾಸ್ಕ್ ಇರ್ಬೋದು, ಮನೆ ಎಲ್ಲ ಇದರಲ್ಲೂ ಆ್ಯಕ್ಟಿವಿಟಿಲೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಮನೇಲಿ. ಬಟ್ ಮನೆ ಕೆಲಸ ಒಂದು ಮಾಡೋದಿಲ್ಲ, ಅದಕ್ಕೋಸ್ಕರ 2ನೇ ರ್ಯಾಂಕ್ ಕೊಟ್ಟಿದ್ದು ಅಂದರೆ ಮುಗ್ದೋಗ್ತಿತ್ತು. ಅಲ್ಲಿ ಬೇರೆಯವ್ರು ಯಾರು ವಾದಕ್ಕೆ ಕೇಳ್ತಿರಲಿಲ್ಲ, ಗಿಲ್ಲಿ ಜೊತೆ ಆಗಿರ್ಬೋದು, ಬೇರೆ ವಿಷಯಕ್ಕಾಗಿರ್ಬೋದು. ಬಟ್ ಅವ್ರು ಆ ಥರ ಕ್ಲಾರಿಟಿನೇ ಕೊಡ್ದಿರೋ ಕಾರಣ ಎಲ್ಲರೂ ಧನುಷ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನಕ್ಕೆ ಅವ್ನಿಗೆ 2ನೇ ರ್ಯಾಂಕ್ ಕೊಟ್ಟೆ ಅಂತ. ಬಟ್ ನನ್ನ ಪ್ರಕಾರ ಅವ್ನಿಗೆ 2ನೇ ರ್ಯಾಂಕ್ 100% ಒಪ್ಪುತ್ತೆ, 1ನೇ ರ್ಯಾಂಕೇ ಒಪ್ಪುತ್ತೆ. ಗಿಲ್ಲಿಗೆ ಅವನು ಮನೆ ಕೆಲಸ ಮಾಡಿಲ್ಲ ಅನ್ನೋ ಒಂದು ಕಾರಣ. ಮನೆ ಕೆಲಸ ಹೌದು ಎಲ್ಲರೂ ಮಾಡಲೇಬೇಕಾಗುತ್ತೆ, ಅಲ್ಲಿ ಎಲ್ಲರೂ ಹೋಗಿರೋದು ಮನೆ ಕೆಲಸ ಮಾಡೋಕ್ಕಲ್ಲ, ಬಟ್ ಒಬ್ಬರು ಮಾಡಲಿಲ್ಲ ಅಂದ್ರೂ ಅದು ಪ್ರಾಬ್ಲಮ್ ಇಲ್ಲ ಮನೆ ಕೆಲಸ ಅನ್ನೋದು. ಸೊ ಅದಕ್ಕೋಸ್ಕರ ಗಿಲ್ಲಿಗೆ 2ನೇ ರ್ಯಾಂಕ್ ಕೊಟ್ಟಿದ್ದು ನನ್ನ ಪ್ರಕಾರ ಓಕೆನೆ. ಬಟ್ ಅವ್ನು ಕೊಡೋ ರೀತಿ ಧನುಷ್ ಸರಿಯಾಗಿ ಹೇಳಕ್ಕೆ ಬರಲಿಲ್ಲ. ಇನ್ನು 2ನೇ ವಿಷಯ ಬಂದ್ರಂದರೆ ನಾಮಿನೇಷನ್ಸ್. ಇಲ್ಲಿ ರಕ್ಷಿತ್ ಅವರು ಗಿಲ್ಲಿ ಕಾವ್ಯ ವಿಷಯಕ್ಕೆ ಮಾತಾಡ್ತಾರೆ, ನಾಮಿನೇಷನ್ ಮಾಡ್ತಾರೆ. ಅದ್ರ ಬಗ್ಗೆ ತುಂಬ ವಾದ ಆಗುತ್ತೆ ಸುದೀಪ್ ಸರ್ಗೆ. ಏನು ಕಾರಣ ಕೊಟ್ಟೆ ರಕ್ಷಿತಾ, ಕಾರಣ ಹೆಂಗಿತ್ತು, ಅದು ನಿನಗೆ ಒಪ್ಪಿಗೆ ಆಯಿತಾ ನೀನು ಕೊಟ್ಟಿದ್ದ ಕಾರಣ? ಅದು ಕಾರಣಗಳೇ ಇರಲಿಲ್ಲ. ನೀನು ಗಿಲ್ಲಿ ಕೊಟ್ಟಿದ್ದಿರ್ಬೋದು ಅಥವಾ ಕಾವ್ಯಂಗೆ ಕೊಟ್ಟಿರೋದಿರ್ಬೋದು, ನೀನು ಹೇಳಿದ್ಯಾ ಅಂದರೆ ಅವ್ರು ಕೇಳೋದು ನೀನು ಕೇಳಿಸ್ಕೋಬೇಕಾಗುತ್ತೆ, ಏನು ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ, ಇದಕ್ಕೋಸ್ಕರ ವಾದ ಮಾಡ್ತಾರೆ. ಅದೇ ರೀತಿ ಗಿಲ್ಲಿಗೂ ಕೇಳ್ತಾರೆ, ನೀನು ರಾಶಿಕನ ಏನಕ್ಕೆ ನಾಮಿನೇಟ್ ಮಾಡಿದ್ದು, ನೀನು ರಾಶಿಕಾ ಕಾವ್ಯನ ನಾಮಿನೇಟ್ ಮಾಡಿದ್ಲು ಅಂತ ನೀನು ರಾಶಿಕನ ನಾಮಿನೇಟ್ ಮಾಡಿದ್ಯಾ? ಇದೇ ಇಲ್ಲ ಗಿಲ್ಲಿ ಏನೋ ರೀಸನ್ ಕೊಡ್ತಾನೆ. ಬಟ್ ಕಿಚ್ಚ ಸರ್ ಸರಿಯಾಗಿ ಹೇಳ್ತಾರೆ, ಇಲ್ಲ ನೀನು ಅದಕ್ಕೋಸ್ಕರನೇ 100% ಮಾಡಿರೋದು, ನಿನ್ನ ಹತ್ರ 100% ಅದು ಕೊಟ್ಟಿದ್ದ ರೀಸನ್ಗಳು ನಿನ್ನ ಹತ್ರ ಸರಿಯಾಗಿರಲಿಲ್ಲ ಅಂತ ಕಿಚ್ಚ ಸರ್ ಕೂಡ ಹೇಳ್ತಾರೆ. ಅದೇ ರೀತಿ ಇನ್ನು ಸುರಾಜ್ ಅವ್ರನ್ನ ಕೇಳ್ತಾರೆ, ನೀವು ಯಾರು ನಿಂಗೆ ಕೊನೆ ಸ್ಥಾನ ಕೊಡ್ತಾರೆ 11 12 ನೀನು ಅಲ್ಲೂ ಕೇಳೋದಿಲ್ಲ, ನಾಮಿನೇಷನ್ಗೆ ಬಂದು ನಿಂಗೆ ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ, ಈ ಥರ ತುಂಬ ನೀನು ವಾರ ಪೂರ್ತಿ ಅಷ್ಟು ಕಾಣಿಸ್ಕೊಳ್ಳೇ ಇಲ್ಲ ಅಂತ ಈ ಥರ ಹೇಳ್ತಾ ಹೋಗ್ತಾರೆ. ಆಮೇಲೆ ಟಾಸ್ಕ್ ಅಂತ ಬಂದಾಗ ಸುರಾಜು ಎಲ್ಲ ಹಿಂಗೆ ಕ್ಯಾಚ್ ಇಟ್ಕೊಳ್ತಾ ಇರ್ತಾರೆ, ಅದನ್ನು ರಾಶಿಕ್ ಅವ್ರು ಹೇಳಿದಾಗ ಇಲ್ಲ ನಾನು ಕರೆಕ್ಟಾಗಿ ಇಟ್ಕೊಳ್ತಿದ್ದೆ ನೀನು ಸುಮ್ಮನಿರು ಅಂತ ರಾಶಿಕನ ಮೇಲೆ ರೇಗ್ತಾರೆ, ರಿಂಗ್ ವಶ ಇದಿರುತ್ತಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ನೀನು ಸರಿಯಾಗಿ ಇಡ್ತಿರ್ಲಿಲ್ಲ, ಅವ್ರು ಕರೆಕ್ಟಾಗಿ ಹೇಳಿದ್ರು, ಬಟ್ ನೀನೇನಕ್ಕೆ ರೇಗಾಡಿದೆ ಅವ್ರ ಮೇಲೆ, ರಾಶಿಕಾ ಮೇಲೆ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಅದು ಇದು ಅಂತ ಕ್ಲಾರಿಟಿ ಸುರಾಜ್ ಅವರು ಕೊಡ್ತಾರೆ. ಇನ್ನು ತುಂಬ ವಿಷಯ ಈ ವಾರ ತುಂಬ ವಿಷಯ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಸುದೀಪ್ ಸರ್. ಹಾಗೇನೆ ಇನ್ನು ಅಭಿ ಹಾಗೂ ಸ್ಪಂದನ ಬಗ್ಗೆ ಮಾತಾಡ್ತಾರೆ, ಕಾಲು ಉಳ್ಕಿಸ್ಕೊಂಡಿದ್ದು. ಆಮೇಲೆ ಗಿಲ್ಲಿ ಅವ್ರಿಗಂತೂ ಯಾವ ಮಟ್ಟಿಗೆ ಬೈತಾರೆ ಅಂದರೆ ಇಲ್ಲಿ ತುಂಬ ವಿಷಯಗಳ ಬಗ್ಗೆ ಅವರು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. ಸುಬ್ಬಣ್ಣಂಡ್ರು ಅದು ಯಾವುದೋ ಒಂಥರ ರೈಮ್ ಥರ ಬರುತ್ತಲ್ಲ, ಅದೊಂದು ವಿಷಯಕ್ಕೆ ಮುಂದೆ ಬರುತ್ತೆ ಆ ಪದ, ಸುಬ್ಬಣ್ಣಂಡ್ರು ಬೋ ಆ ಥರ ಬರುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾನು ಸೌತಿ ಬಾ ಕುತ್ಕೋ ಆ ಥರ ಎಲ್ಲ ಸ್ಪಂದನ ಕರೆದಿರೋದು. ಅದೇ ರೀತಿ ಕ್ಯಾಪ್ಟನ್ ರೂಮಲ್ಲಿ ಹೋಗಿ ಕಾಲ ಮೇಲೆ ಹಾಕಿ ಕುತ್ಕೊಂಡು ಅದ್ರ ಮೇಲೆ ಮಲ್ಕೊಂಡು ತುಂಬ ಇದಕ್ಕೋಸ್ಕರ ಅಭಿ ಮತ್ತು ಸ್ಪಂದನಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ. ನಿಮ್ಗೇನಾದರೂ ಕ್ಯಾಪ್ಟನ್ ರೂಮ್ ಬಗ್ಗೆ ಅವಾಗ ಅದ್ರ ಬಗ್ಗೆ ಅಷ್ಟೊಂದು ಬೈದಿದ್ದೀನಿ ಹಿಂದೆ ಎಪಿಸೋಡ್ಗಳಲ್ಲಿ. ನಿಮ್ಗೆ ಅದ್ರ ಬಗ್ಗೆ ಒಂಚೂರು ಕಾಳಜಿ ಅಥವಾ ಏನಾದ್ರು ಒಂಚೂರು ಏನಂತಾರೆ
ಆ ನಿಯಮಗಳೇನು ಪಾಲಿಸ್ಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ವಾ? ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಆ ಕ್ಯಾಪ್ಟನ್ ರೂಮ್ಗೆ ಅದೇ ಆದ ಒಂದು ಮರ್ಯಾದೆ ಇದೆ, ನೀವು ಆಗದಿದ್ದವರೆಲ್ಲ ಹೋಗೋದ್ರೊಳಗಡೆ ಮಲ್ಕೊಬಿಡೋದ ಅಂತ ಈ ಥರ ಎಲ್ಲ ಬೈದಿದ್ದಾರೆ. ಗಿಲ್ಲಿಗೂ ಅರ್ಥ ಮಾಡ್ಕೋಬೇಕಾಗಿತ್ತು. ಗಿಲ್ಲಿ ನಿನ್ಗೆ ಅಷ್ಟು ಸಲ ಹೇಳಿದ್ದು ನಿನ್ಗೆ ಅರ್ಥ ಆಗಿಲ್ವಾ ಅಂತ ಅವ್ರಿಗೂ ಬೈತಾರೆ. ಗಿಲ್ಲಿ ಅವ್ರಿಗೆ ಬೈಲೇಬೇಕು ಅನ್ನೋ ಕಾರಣಕ್ಕೆ ಗಿಲ್ಲಿ ಹೋಗಿ ಮಲ್ಕೊಳ್ಳೋದು. ಇವ್ರುಗಳಿಗೆ ಒಂಚೂರು ದಡ್ರ ಬುದ್ಧಿವಂತರೆ ಇವ್ರಿಗೆ ಒಂಚೂರು ಗೊತ್ತಿಲ್ಲ. ಇದು ಸ್ಪಂದನ ಹೆಂಗೆ ಗೊತ್ತಾ, ಅಕಸ್ಮಾತ್ ನಾನು ಗಿಲ್ಲಿಗೆ ಬೈದ್ಬಿಟ್ರೆ ಗಿಲ್ಲಿ ಫ್ಯಾನ್ಸ್ ಇಲ್ಲಿ ನನಗೆ ಹೊರಗಡೆ ಬೇರೆ ಥರ ನೆಗೆಟಿವ್ ಮಾಡಿಬಿಡ್ತಾರೆ ಅನ್ನೋ ಕಾನ್ಷಿಯಸ್ ಮೈಂಡಲ್ಲೇ ಅವಳಿದ್ದಾಳೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕ್ಲಾಸ್ ತೊಗೊಂಡಿದ್ದಾರೆ. ಗಿಲ್ಲಿ ಬಗ್ಗೆ ಇಷ್ಟು ವಿಚಾರಗಳ ಬಗ್ಗೆ ತೊಗೊಂಡಿದ್ದಾರೆ. ನಾಮಿನೇಷನ್ ಬಗ್ಗೆ ಅದೇ ರೀತಿ ಮನೆಗೆ ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ರಘುವ್ರನ್ನೇ ಹೇಳ್ತಾರೆ ನೋಡ್ಬೋದಿತ್ತು ನನ್ನ ಬಾಡಿ ಬಗ್ಗೆ, ನನ್ನ ಗಡ್ಡದ ಬಗ್ಗೆ, ನನ್ನ ಕೂದಲು ಬಗ್ಗೆ ಎಲ್ಲ ಆಳಿಸ್ತಿರ್ತಾನೆ ಅಂತ. ಅದ್ರ ಬಗ್ಗೆ ಈಗ ಎಲ್ಲರೂ ಕೇಳ್ತಾರೆ, ನಿಮಗೆ ಅವ್ನು ಮಾಡೋ ಹಾಸ್ಯ ಯಾವ ಥರ ಅನ್ನಿಸ್ತಿದೆ? ತುಂಬ ಜನ ನಗ್ತಿರ್ತೀರಾ, ಆಮೇಲೆ ಹೋಗಿ ಹೇಳ್ತೀರಾ ಅವ್ನು ಮಾಡಿದ ಕಾಮಿಡಿ ಇಷ್ಟ ಆಗಿಲ್ಲ ಅಂತ. ನೀವು ಅಲ್ಲಿ ನಗೋಕ್ಕಿಂತ ಮುಂಚೆನೇ ಹೇಳ್ಬಿಡ್ಬೋದಲ್ಲ, ನನಗೆ ಇಷ್ಟ ಆಗ್ತಿಲ್ಲ ನಿನ್ನ ಕಾಮಿಡಿ, ನನಗೆಲ್ಲ ಮಾಡಬೇಡ ಅಂತ ಅಂತ ಹೇಳ್ತಾರೆ. ಆಗ ಬೇರೆಯವ್ರು ಹೇಳ್ತಾರೆ, ಸರ್ ನಾವು ಅಷ್ಟು ಹೇಳಿದ್ರು ಅದ್ರ ಮೇಲೂ ಮತ್ತೆ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರ್, ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ, ನಾವು ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳ್ಬಿಡಿ, ವಾರ್ನ್ ಮಾಡಿಬಿಡಿ ಸರ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಒಟ್ನಲ್ಲಿ ಕಾಮಿಡಿ ಬಗ್ಗೆ, ಗಿಲ್ಲಿ ಮಾಡೋ ಕಾಮಿಡಿ ಎಲ್ಲರೂ ಹೇಳ್ಸೋದು ರೀತಿ ಇರುತ್ತೆ ಅಂತ ಮನೆಯವರೆಲ್ಲ ಆಲ್ಮೋಸ್ಟ್ ಎಲ್ಲ ಒಪ್ಕೊಂಡಿದ್ದಾರೆ. ಸುದೀಪ್ ಸರ್ ಕೂಡ ವಾರ್ನ್ ಮಾಡಿದ್ದಾರೆ, ಹಂಗೆಲ್ಲ ಮಾಡಬೇಡ, ಬಾಡಿ ಬಗ್ಗೆ ಇರ್ಬೋದು, ಅವ್ರ ಪರ್ಸ್ನಲ್ ವಿಷಯದ ಬಗ್ಗೆ ಇರ್ಬೋದು, ಮಾತಾಡಬೇಡ, ಹೇಳಿಸ್ಬೇಡ ಅಂತ ಇದ್ರ ಬಗ್ಗೆನೂ ಕೂಡ ವಾರ್ನ್ ಮಾಡಿದ್ದಾರೆ. ನೀನು ಕಾಮಿಡಿ ಮಾಡು, ಇದೇ ನಿನ್ನ ಏನಂತಾರೆ, ನೀನು ಹುಟ್ಟು ಗುಣನೇ ಕಾಮಿಡಿ ಮಾಡೋದು ಅಂತ ಮೊದಲೇ ಹೇಳಿದ್ರಲ್ಲ, ನಾಲ್ಗೆಯಿಂದನೇ ಬೆಳೆದಿದ್ಯಾ, ನಾಲ್ಗೆಯಿಂದನೇ ಬೆಳೀತಿದ್ಯಾ, ಆ ನಾಲ್ಗೆ ನಿಂಗೆ ಒಂದು ದಿವಸ ಮುಳುವಾಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ರೀತಿ ಈಗಲೂ ಕೂಡ ಒಂದು ಸ್ವಲ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ ಗಿಲ್ಲಿಗೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ವಿಷಯದ ಬಗ್ಗೆನೇ ಹೇಳಿದ್ದಾರೆ, ಸ್ಪಂದನ ಅಕಸ್ಮಾತ್ ಚೈತ್ರ ಆಡಲಿಲ್ಲ ಅಂದಿದ್ರೆ ಅವ್ರ ಪರವಾಗಿ ಚೈತ್ರ ಸ್ಪಂದನ ಕ್ಯಾಪ್ಟನ್ ಆಗ್ತಿರ್ಲಿಲ್ವಾ ಅಂತ ಕೇಳಿದ್ದಾರೆ. ತುಂಬ ಜನ ಇಲ್ಲ ಸರ್ ಆಗೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ, ಅವಳು ಒಗ್ಗಟ್ಟಂತೂ ಬಿಡಿಸ್ತಾನೆ ಇರಲಿಲ್ಲ ಅನ್ನೋ ರೇಂಜಿಗೆ ಎಲ್ಲರೂ ಕೂಡ ಹೇಳಿದ್ದಾರೆ. ಅಭಿಯವ್ರು ಕೂಡ ಒಪ್ಕೊಂಡಿದ್ದಾರೆ, ಹೌದು ಸರ್ ನಾವು ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಚೈತ್ರ ಅವ್ರು ಇದ್ದಿದ್ರಿಂದನೇ ನಾವು ಕ್ಯಾಪ್ಟನ್ ಆಗೋಕ್ಕೆ ಸಾಧ್ಯ ಆಗಿದ್ದು ಅಂತ ಅಭಿಯವರೇ ಒಪ್ಕೊಂಡಿದ್ದಾರೆ. ಸ್ಪಂದನ ಕೂಡ ಒಪ್ಕೊಂಡಿದ್ದಾಳೆ, ಹೌದು ಸರ್ ನನಗೆ ಸ್ವಲ್ಪ ಒಗ್ಗಟ್ಟೆಲ್ಲ ಬಿಡ್ಸೋಕೆ ಅಷ್ಟು ಬರ್ತಿರ್ಲಿಲ್ಲ, ಮೋಸ್ಟ್ಲಿ ನಾನು ವಿನ್ ಆಗ್ತಿರ್ಲಿಲ್ಲ ಅನಿಸ್ತಿದೆ ಅಂತ ಕೂಡ ಹೇಳ್ತಾರೆ. ನಿಮ್ಗೇನು ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ? ಆಲ್ಮೋಸ್ಟ್ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದಾರೆ. ಅಶ್ವಿನಿ ಅವರು, ರಘು ಅವರು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡೋದಿರ್ಬೋದು, ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದಾರೆ. ಹೆಂಗೆ ನೀವು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಫನ್ನಾಗಿ ತೊಗೊಂಡೋಗಿದ್ದಾರೆ. ರಕ್ಷಿತಂಗೆ ಬೈದಿದ್ದಾರೆ, ಸೂರಜ್ಗೆ ಬೈದಿದ್ದಾರೆ, ಹಾಗೆ ರಜತ್ಗಂತೂ ಸಿಕ್ಕಾಪಟ್ಟೆ ಬೈದಿದ್ದಾರೆ. ನೀನು ಏನು ಮಾಡೋಕ್ಕೆ ಕಳಿಸಿದ್ದು, ಏನು ಮಾಡ್ಕೊಂಡು ಕೂತಿದ್ಯಾ, ನೀನು ಗಿಲ್ಲಿ ಪಕ್ಕ ಕೂತ್ಕೊಂಡು ನಗಾಡು ಅಂತಲೇ ಕಳಿಸಿದ್ದು ಬಿಗ್ ಬಾಸ್ ಮನೆಗೆ, ನೀವು ಹೋದ ಸೀಸನಲ್ಲಿ ಇದ್ದಷ್ಟು ಪವರ್ ನಿಂಗೆ ಈಗ ಇಲ್ವೇ ಇಲ್ಲ ಅನ್ನೋ ರೀತಿ ಎಲ್ಲ ರಜತ್ಗೆ ಬೈದಿದ್ದಾರೆ. ಇನ್ನೇನು ಅನ್ಸುತ್ತೆ ಗೈಸ್, ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದಾರೆ, ಯಾವುದ್ರ ಬಗ್ಗೆನೂ ಬಿಟ್ಟಿಲ್ಲ. ಬಟ್ ಗಿಲ್ಲಿಗೆ ಅಷ್ಟು ಬೈಯೋ ರೀತಿ ಎಲ್ಲ ಹೇಳಿಲ್ಲ. ಬೈಯೋ ರೀತಿ ಹೇಳಿದ್ರೆ ಗೊತ್ತಿಲ್ಲ ಫ್ಯಾನ್ಸು, ಅಯ್ಯೋ ಗಿಲ್ಲಿನೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಕಿಚ್ಚ ಸುದೀಪ್ ಸರ್ನೇ ನೆಗೆಟಿವ್ ಮಾಡಕ್ಕೆ ಬಿಡ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿನೂ ಮಾತಾಡಿಲ್ಲ, ಕೆಟ್ಟದಾಗೆಲ್ಲ ಹೇಳಿಲ್ಲ. ಒಂದೊಳ್ಳೆ ರೀತಿಲಿ ಹೋದ ವಾರ ಹೆಂಗೆ ಒಂದೊಳ್ಳೆ ರೀತಿಲಿ ತಿಳಿಸ್ತಾ ಹೋದ್ರು, ಹಾಗೆ ಈ ವಾರನೂ ಕೂಡ ಒಂದೊಳ್ಳೆ ರೀತಿಲಿ ತಿಳಿಸಿದ್ದಾರೆ. ಹಂಗೆಲ್ಲ ಹೇಳಿಸ್ಬೇಡ, ಒಬ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ, ನಾಮಿನೇಟ್ ಮಾಡಬೇಕಾದ್ರೆ ಮನೆಯೆಲ್ಲ ಪ್ರತಿಯೊಬ್ಬರಿಗೂ ಉಗ್ದಿದ್ದಾರೆ. ನಾಮಿನೇಟ್ ಮಾಡಬೇಕಾದ್ರೆ ಸರಿಯಾದ ಸರಿಯಾದ ರೀಸನ್ ಕೊಡಿ, ಅದು ಒಬ್ರು ಚೆನ್ನಾಗಿ ಆಡ್ತಿರೋರು ಕೂಡ ಹೊರಟೋಗ್ಬಿಡ್ಬೋದು ಆಚೆ ಅನ್ನೋ ಮಾತಿಗೆ ಎಲ್ಲರಿಗೂ ಒಂಚೂರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಯಾರು ಈ ವಾರ ಮನೆಗೆ ಹೋಗ್ಬೋದು ಅಂತ ಹೇಳಿ. ನನಗೆ ಈಗ ಯಾರ್ಯಾರು ಕ್ಯಾಪ್ಟನ್ ಆಗಿದಾರಲ್ಲ ಇಬ್ಬರು ಜೋಡಿಗಳು, ಆ ಜೋಡಿಗಳಲ್ಲೇ ಒಬ್ಬರು ಮನೆಗೆ ಹೋಗೋದಂತೂ ಗ್ಯಾರಂಟಿ ಅಂತ ನನಗನ್ಸುತ್ತೆ. ತುಂಬ ಜನ ಏನೋ ರಾಶಿಕಾಗೆ ಕಡಿಮೆ ಓಟ್ ಬಂದಿದೆ, ಅವರು ಹೋಗ್ತಾರೆ ಅಂತ ಇಲ್ಲ. ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, 100% ರಾಶಿಕಾ ಹೋಗಲ್ಲ, ಅಭಿ ಇಲ್ಲ ಸ್ಪಂದನ ಇಬ್ಬರಲ್ಲಿ ಯಾರು ಒಬ್ರು ಹೋಗ್ತಾರೆ ಅಂತ ನನಗೆ ಅನಿಸ್ತಿದೆ. ದಯವಿಟ್ಟು ನಿಮ್ಗೆ ಯಾರು ಹೋಗಬೇಕು ಯಾರು ಹೋಗಬಾರ್ದು ಅಂತ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.